ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ಯೂಸ್ಫುಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಇರುತ್ತೆ. ಏನಪ್ಪ ಅಂತಂದರೆ, ಯಾರು MCQ ಕ್ವಶನ್ಸ್ ಅಥವಾ GK ಪ್ರಶ್ನೋತ್ತರಗಳ ಸರಣಿಗಳ ಒಂದು ವಿಡಿಯೋಗಳನ್ನು ಮಾಡ್ತಿರ್ತೀರ, ಅವರಿಗೆ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ನಾನು ಕಳೆದ 3 ವರ್ಷಗಳಿಂದ ಏನಪ್ಪ ಅಂತಂದ್ರೆ ಅಂಥ ಒಂದು ವಿಡಿಯೋಗಳನ್ನು ಮಾಡಿದ್ದೆ. ಸುಮಾರು 220ಕ್ಕಿಂತಲೂ ಹೆಚ್ಚು ವಿಡಿಯೋಗಳನ್ನು DTP ಮಾಡಿ ಅವುಗಳನ್ನು ವಾಯ್ಸ್ ಓವರ್ ಕೊಟ್ಟು ಅಂಥ ವಿಡಿಯೋಗಳನ್ನು ಮಾಡಿದ್ದೆ. ಆದರೆ ಕೊನೆಗೆ ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಅದು ರಿಜೆಕ್ಟ್ ಆಯಿತು. ಯಾಕಪ್ಪ ಅಂತಂದರೆ ಅದು ರೀಯೂಸ್ ಕಂಟೆಂಟ್ ಅಂಥೇಳಿ. ಈ ರೀಯೂಸ್ ಕಂಟೆಂಟ್ ಯಾಕೆ ಬಂತು ಅಂತಂದರೆ, ನನಗೆ ಮೊದಲಿಗೆ ನಾನು ಲಾಕ್ಡೌನಲ್ಲಿ ಒಂದು ಬುಕ್ ಅಂದರೆ ಕನ್ನಡ ಪುಸ್ತಕವನ್ನು ಪ್ರಮೋಷನ್ಗೆ ಅಂತೇಳಿ ಒಬ್ಬರು ಲೇಖಕರು ನನಗೆ ಒಂದು ವಿಡಿಯೋನ ಕಳಿಸಿದರು. ಆ ವಿಡಿಯೋ ಅವರು ಯೂಟ್ಯೂಬ್ ಚಾನಲ್ಲು ಅಪ್ಲೋಡ್ ಆಗಿತ್ತು ಮತ್ತು ನನ್ನ ಯೂಟ್ಯೂಬ್ ಚಾನಲಲ್ಲೇ ಆಮೇಲೆ ಅವ್ರು ಮಾಡಿದ ನಂತರ ನಾನು ಮಾಡಿದ್ದೆ. ಅದಕ್ಕೆ ಏನಪ್ಪ ಅಂತಂದ್ರೆ ರೀಯೂಸ್ ಕಂಟೆಂಟ್ ಬಂದಿರ್ಬೋದು ಅಂತೇಳಿ ನಾನು ಸುಮ್ಮನಾದೆ. ಅದೊಂದು ವಿಡಿಯೋನ ಡಿಲೀಟ್ ಮಾಡಿದೆ. ಯಾಕೋ ರೀಯೂಸ್ ಕಂಟೆಂಟ್ ಇದಕ್ಕೆ ಬಂದಿರ್ಬೇಕಂತೇಳಿ ಅದೊಂದು ಏನಪ್ಪ ಅಂತಂದ್ರೆ ಆ ವಿಡಿಯೋನ ಡಿಲೀಟ್ ಮಾಡಿದೆ. ನಾನು ಅಪೀಲ್ ಮಾಡಲಿಕ್ಕೆ ಹೋಗಲಿಲ್ಲ. ಅಪೀಲ್ ಮಾಡಿದರೆ ಏನಾಗ್ತಿತ್ತೋ ಗೊತ್ತಿಲ್ಲ, ಬಟ್ ಅಪೀಲ್ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕಪ್ಪ ಅಂತಂದ್ರೆ ನಾನು ರೀಯೂಸನ್ನು ಮಾಡಿದ್ದೇನೆ, ಕಂಟೆಂಟ್ನ ರೀಯೂಸ್ ಮಾಡಿದ್ದೇನೆ ಅಂತೇಳಿ ಅವನು ವಿಡಿಯೋನ ಡಿಲೀಟ್ ಮಾಡಿ ಮತ್ತೆ 3 ತಿಂಗಳ ಕಾಲ ಏನಪ್ಪ ಅಂತಂದ್ರೆ ಡೇಟ್ ಮುಂದಕ್ಕೆ ಹೋಯ್ತು ಸ್ನೇಹಿತರೆ. ಮಾನಿಟೈಸೇಷನ್ ಮಾಡಲಿಕ್ಕೆ ಡೇಟು 3 ತಿಂಗಳು ಮುಂದಕ್ಕೆ ಹೋಯ್ತು. ಅದು 3 ತಿಂಗಳ ನಂತರ ಏನಪ್ಪ ಅಂತಂದ್ರೆ ಮತ್ತೆ ಡೇಟ್ ಬಂತು. ಆ ಒಂದು ಡೇಟ್ಗೆ ಅಪ್ಲೈ ಮಾಡಿದೆ ಮಾನಿಟೈಸೇಷನ್, ಮತ್ತೆ ಅಪ್ಲೈ ಮಾಡಿದೆ. ಆವಾಗಲೂ ಕೂಡ ಮತ್ತೆ ಏನಪ್ಪ ಅಂತಂದ್ರೆ ರೀಯೂಸ್ ಕಂಟೆಂಟ್ ಬಂದುಬಿಡ್ತು ಸ್ನೇಹಿತರೆ. ಮತ್ತೆ ಮಾನಿಟೈಸೇಷನ್ ರಿಜೆಕ್ಟ್ ಮಾಡಿದ್ರು. ನಾನು ಯಾಕೆ ಮಾಡಿರ್ಬೋದು ಅಂತೇಳಿ ನಾನು ಸುಮಾರು ಸಲ ಏನಪ್ಪ ಅಂತಂದ್ರೆ ಟೈಟಲ್ಗಳನ್ನೆಲ್ಲ ಒಂದೇ ರೀತಿಯಾಗಿ ಹಾಕಬೇಕಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, GK ಕ್ವಶನ್ಸ್ ಈ ಥರ ಟೈಟಲ್ನ ಹಾಕಿ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೆ. ಮತ್ತು ತಮ್ನೇಲಲ್ಲಿ ಮತ್ತು ಒಂದೇ ರೀತಿಯ ತಮ್ನೇಲ್ನ ಮಾಡಿದ್ದೆ. ಯಾಕಪ್ಪ ಅಂತಂದ್ರೆ ವ್ಯೂವರ್ಸ್ಗೆ ಏನಪ್ಪ ಅಂತಂದ್ರೆ ಇದು ಇದೇ ಚಾನಲ್ ವಿಡಿಯೋಗಳಂತೇಳಿ ಗುರುತು ಸಿಗಲಿಕ್ಕೆ ನಾನೇನು ಮಾಡಿದೆ ಸ್ನೇಹಿತರೆ, ಒಂದೇ ರೀತಿಯ ತಮ್ನೇಲ್ ಮಾಡೋದು, ಒಂದು 15ರಿಂದ 20 ರೀತಿಯ ವಿಡಿಯೋಗಳನ್ನು ಒಂದೇ ರೀತಿ ಮಾಡ್ತಿದ್ದೆ. ಮತ್ತೆ ತಮ್ನೇಲ್ನ ಚೇಂಜ್ ಮಾಡ್ತಿದ್ದೆ, ಬ್ಯಾಕ್ಗ್ರೌಂಡ್ ಇಮೇಜಸ್ನೆಲ್ಲ ಚೇಂಜ್ ಮಾಡಿ ಮತ್ತೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿದ್ದೆ. ನನಗನ್ನಿಸ್ತು ಅದರ ಸಂಬಂಧ ಏನಪ್ಪ ಅಂತಂದ್ರೆ ಮತ್ತೆ ರೀಯೂಸ್ ಕಂಟೆಂಟ್ ಬಂದಂತೇಳಿ ಮತ್ತೆ ಟೆನ್ಷನ್ ಆಗಿಬಿಡ್ತು ಸ್ನೇಹಿತರೆ. ನಾನೇನು ಮಾಡಿದೆ, ಅಪೀಲ್ ಮಾಡಿದರೆ ಅಪ್ರೂವಲ್ ಆಗುತ್ತೆ ಅಂತೇಳಿ ಒಂದು ವಿಶ್ವಾಸ ಬಂತು ನನಗೆ. ನಾನು ಒಂದು ಅಪೀಲ್ ಮಾಡೋ ಹಲವಾರು ವಿಡಿಯೋಗಳನ್ನು ನೋಡಿ ಏನಪ್ಪ ಅಂತಂದ್ರೆ ಇಂಗ್ಲೀಷ್ನಲ್ಲಿ ಏನಪ್ಪ ಅಂತಂದ್ರೆ ನಾನು ಅಪೀಲ್ ವಿಡಿಯೋನ ಯೂಟ್ಯೂಬ್ನವರಿಗೆ ಕಳಿಸಿದೆ ಸ್ನೇಹಿತರೆ. ಆ ಅಪೀಲ್ ವಿಡಿಯೋ ಜಸ್ಟ್ 12 ತಾಸಿನಲ್ಲಿ ಏನಪ್ಪ ಅಂತಂದ್ರೆ ಅಪ್ರೂವಲ್ ಆಯಿತು. ಮತ್ತು ನಾನು ಯಾಕೆ ಅಂಥ ವಿಡಿಯೋಗಳನ್ನು ಮಾಡೋದನ್ನು ಬಿಟ್ಟೆ ಸ್ನೇಹಿತರೆ ಅಂದರೆ, ಮುಂದಕ್ಕೆ ಕೂಡ ಏನಪ್ಪ ಅಂತಂದ್ರೆ ರೀಯೂಸ್ ಕಂಟೆಂಟ್ ಬರ್ಬೋದು ಸ್ನೇಹಿತರೆ. ಯಾಕಂದರೆ ಒಂದೇ ರೀತಿಯ ಟೈಟಲು, ಒಂದೇ ರೀತಿಯ ತಮ್ನೇಲು, ಸಾಕಷ್ಟು ವಿಡಿಯೋಗಳು 100ಕ್ಕಿಂತ ಹೆಚ್ಚು 200ಕ್ಕಿಂತಲೂ ಹೆಚ್ಚು ಅದೇ ರೀತಿ ವಿಡಿಯೋಗಳನ್ನು ಮಾಡಬೇಕಾಗುತ್ತೆ. ಯಾಕಪ್ಪ ಅಂತಂದ್ರೆ ಒಂದೇ ರೀತಿಯ ನಾವು ಕಂಟೆಂಟನ್ನು GK ಕ್ವಶನ್ಸ್ಗಳನ್ನ ಮಾಡ್ತಿರ್ತೀವಿ, ಅದು ಟೈಟಲ್ ಒಂದೇ ಹಾಕಬೇಕಾಗುತ್ತೆ. ಈಗ ವ್ಲಾಗ್ಸ್ ಚಾನಲ್ ಇದ್ದರೆ ಬೇರೆ, ಡೈಲಿ ಒಂದೊಂದು ಟೈಟಲ್ನ ಚೇಂಜ್ ಮಾಡ್ಕೋಬೋದು. ಆದರೆ GK ಕ್ವಶನ್ಗೆ ಹಂಗೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಏನಪ್ಪ ಅಂತಂದ್ರೆ ಅಂಥ ವಿಡಿಯೋಗಳನ್ನು ಮಾಡೋದನ್ನು ಬಿಟ್ಟು, ಯಾಕಪ್ಪ ಅಂತಂದ್ರೆ DTP ಮಾಡೋದು, ಕ್ವಶನ್ಸ್ಗಳನ್ನು ಹುಡುಕಾಡೋದು ಸಾಕಷ್ಟು ಏನಪ್ಪ ಅಂತಂದ್ರೆ ನನಗೆ ತೊಂದರೆ ಆಗ್ತಾಯಿತ್ತು. ತೊಂದರೆ ಆದರೂ ಪರವಾಗಿಲ್ಲ, ಆ ಯೂಟ್ಯೂಬ್ ಚಾನಲ್ಗೆ ನನಗೆ ಸತತವಾಗಿ ಏನಪ್ಪ ಅಂತಂದ್ರೆ 2 ಸರ್ತಿ ರೀಯೂಸ್ ಕಂಟೆಂಟ್ ಬಂದು ನನಗೆ ಸುಮಾರು 6 ತಿಂಗಳ ಕಾಲ ಏನಪ್ಪ ಅಂತಂದ್ರೆ ನನಗೆ ಟೈಮನ್ನು ವೇಸ್ಟ್ ಮಾಡ್ತು. ಆದ್ದರಿಂದ ಇಂಥ ವಿಡಿಯೋಗಳನ್ನು ಮಾಡೋದನ್ನು ಬಿಟ್ಟೆ ಸ್ನೇಹಿತರೆ. ಇನ್ನು ಮುಂದೆ ಏನಪ್ಪ ಅಂತಂದ್ರೆ ಯೂಸ್ಫುಲ್ ಆಗ್ತಕ್ಕಂಥ ವ್ಲಾಗ್ಸ್ ಮುಖಾಂತರ ಏನಪ್ಪ ಅಂತಂದ್ರೆ ಯೂಸ್ಫುಲ್ ಆಗ್ತಕ್ಕಂಥ ಒಂದು ಕಂಟೆಂಟನ್ನು ಕೊಟ್ಟು ವಿಡಿಯೋಗಳನ್ನು ಮಾಡಬೇಕಂತ ಇದಕ್ಕೆಲ್ಲ ನಿಮ್ಮ ಒಂದು ಸಹಕಾರ ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಆ ರೀತಿ ವಿಡಿಯೋಗಳನ್ನು ಮಾಡ್ತಿದ್ರೆ ದಯವಿಟ್ಟು ಏನಪ್ಪ ಅಂತಂದ್ರೆ ತಮ್ಮಲ್ಲಿ ಏನಪ್ಪ ಅಂತಂದ್ರೆ ವಿನಂತಿ ಏನಪ್ಪ ಅಂತಂದ್ರೆ ನಂದು ಒಂದೇ ರೀತಿಯ ಟೈಟಲ್ಗಳನ್ನು ಹಾಕಬೇಡಿ, ಒಂದೇ ರೀತಿಯ ತಮ್ನೇಲ್ಗಳನ್ನು ಮಾಡಬೇಡಿ, ಅಥವಾ ಇನ್ಯಾರ್ದು ವಿಡಿಯೋಗಳನ್ನು ಕ್ಲಿಪ್ಗಳನ್ನು ತೆಗೆದುಕೊಂಡು ಅದಕ್ಕೆ ವಾಯ್ಸ್ ಓವರ್ ಕೊಡೋದಾಗಲಿ ಈ ಥರ ಮಾಡಬೇಡಿ ಸ್ನೇಹಿತರೆ. ನಾನು ವಾಯ್ಸ್ ಓವರ್ ಅಂತ ಯಾವ ವಿಡಿಯೋಗಳಿಗೂ ಕೊಟ್ಟಿಲ್ಲ ಸ್ನೇಹಿತರೆ. ಬೇರೆಯವರ ಒಂದು ವಿಡಿಯೋಗಳು ತೆಗೆದುಕೊಂಡು ನಾನೇ ಅವನಾಗಿ ಏನಪ್ಪ ಅಂತಂದ್ರೆ ಕ್ವಶನ್ಗಳನ್ನು ಹುಡುಕಿ ಟೈಪ್ ಮಾಡ್ತಿದ್ದೆ ಸ್ನೇಹಿತರೆ. ಟೈಪ್ ಮಾಡಿ ಅವುಗಳಿಗೆ ಏನಪ್ಪ ಅಂತಂದ್ರೆ ನಾನು ವಾಯ್ಸ್ ಓವರ್ ಕೊಟ್ಟು ಚೆನ್ನಾಗಿ ವಿವರಣೆ ಮಾಡ್ತಾ ಹೋಗ್ತಾಯಿದ್ದೆ. ತಾವು ಯಾರಾದರೂ ಈ ರೀತಿ ಮಾಡ್ತಿದ್ರೆ ಒಂದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಹೀಗೆ ನೀವು ಎಷ್ಟು ವಿಡಿಯೋಗಳನ್ನ ಬಿಡ್ತೀರೋ ಅದಕ್ಕೆ ಪಾರ್ಟ್ 100 ತನಕ ಆಗಲಿ ಸ್ನೇಹಿತರೆ. ಅದಕ್ಕೆ ಕೆಳಗಡೆ ಏನಪ್ಪ ಅಂತಂದ್ರೆ ಟೈಟಲ್ನ ಹಾಕಿ
ಮೇಲೆ ಇಮೇಜ್ ತಮ್ಮನೇಲೇನೇನು ಏನಪ್ಪ ಅಂತಂದ್ರೆ ಪಾರ್ಟನ್ನು ಹಾಕಿ ಸ್ನೇಹಿತರೆ, ಅದರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ. ತಮಗೇನಾದರೂ ಒಂದು ಈ ರೀಯೂಸ್ ಕಂಟೆಂಟ್ ಬಂತಂದ್ರೆ ಅಪೀಲ್ ಕೊಡಿ. ನೀವೇ ಮಾಡಿದರೆ ಸ್ವಂತ ವಾಯ್ಸ್ ಓವರ್ ಇದ್ದರೆ ಅಪೀಲ್ ಕೊಡಿ. ಯಾವುದೇ ರೀತಿಯ ವಿಡಿಯೋಗಳನ್ನ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಅಪೀಲ್ ಕೊಟ್ಟರೆ 100% ಸಕ್ಸಸ್ ಆಗುತ್ತೆ ಸ್ನೇಹಿತರೆ. ಒಂದೇ ರೀತಿಯ ಒಂದು ತಮ್ನೇಲನ್ನು ಮಾಡದೇ ಇದ್ದರೂ ಕೂಡ ನಿಮ್ಮ ಒಂದು ಯಾವುದಾದ್ರೂ ಸ್ಕ್ರೀನ್ ರೆಕಾರ್ಡರ್ ಆ್ಯಪ್ ಯೂಸ್ ಮಾಡ್ತಾಯಿದ್ರೆ ಅದರಲ್ಲಿ ಕ್ಯಾಮರಾವನ್ನು ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಒಂದು ಕ್ಯಾಮರಾವನ್ನು ಸೈಡಿಗೆ ಹಾಕಿ, ಚಿಕ್ಕದಾಗಿದ್ದರೂ ಪರವಾಗಿಲ್ಲ, ಆ ಒಂದು ಕ್ಯಾಮ್ರಾವನ್ನು ಇಟ್ಟು ನಿಮ್ಮ ಒಂದು ವಿಡಿಯೋಗಳನ್ನು ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಅದಕ್ಕೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇದಿಷ್ಟಾಗಿತ್ತು ಸ್ನೇಹಿತರೆ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ GKಗೆ ಸಂಬಂಧಿಸಿದ ಪ್ರಶ್ನೋತ್ತರ ಸರಣಿಯನ್ನು ನಿಲ್ಲಿಸಿದ ಕಾರಣ, ಮತ್ತು ಇನ್ನು ಮುಂದುಗಡೆ ನಾನು ಈ ಒಂದು ಚಾನಲಲ್ಲಿ ಲಾಗ್ಸ್ ವಿಡಿಯೋಗಳನ್ನು ಬಿಡ್ತಾ ಇದ್ದೇನೆ. ಇದಿಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ನಮಸ್ಕಾರ.